ಎರಡನೇ ಪ್ರಶ್ನೆಯನ್ನ ಗಮನಿಸಿ. ತ್ರಿಜ್ಯ ಆರ್ ಮಾನವಿರುವ ಎರಡು ಸರ್ವಸಮ ವೃತ್ತಗಳ ಒಟ್ಟು ವಿಸ್ತೀರ್ಣವು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ತ್ರಿಜ್ಯ ಆರ್ ಅಂತ ಇದೆ. ಸೊ ಎರಡು ಸರ್ವಸಮ ವೃತ್ತಗಳು. ಸೊ ಇಲ್ಲಿ ಸರ್ವಸಮ ಅಂದ್ರೆ ಏನು? ಎರಡು ವೃತ್ತಗಳನ್ನ ಕೊಟ್ಟಾಗ ಅವುಗಳು ಸರ್ವಸಮವಾಗಿರೋದಂದ್ರೆ ಹೇಗಿರುತ್ತೆ? ಅವುಗಳ ತ್ರಿಜ್ಯದ ಅಳತೆ ಏನಿರುತ್ತೆ? ಸಮವಾಗಿರುತ್ತೆ. ಸೊ ಅಂತಹ ಒಂದು ವೃತ್ತಗಳನ್ನ ಏನಂತ ಹೇಳ್ತೇವೆ? ನಾವು ಸರ್ವಸಮ ವೃತ್ತಗಳು ಅಂತ ಕರಿತೇವೆ. ಸೊ ಇಲ್ಲಿ ಎರಡು ವೃತ್ತಗಳು. ಸಾಮಾನ್ಯವಾಗಿ ವೃತ್ತದ ವಿಸ್ತೀರ್ಣ ಏನಿರುತ್ತೆ ಹೇಳಿ? ವೃತ್ತದ ವಿಸ್ತೀರ್ಣ ಏನ್ ಹೇಳುತ್ತೆ? ವೃತ್ತದ ವಿಸ್ತೀರ್ಣ ಬರೋಬ್ಬರಿ ಎಷ್ಟು? ಪೈ ಆರ್ ಸ್ಕ್ವೇರ್ ಅಲ್ವಾ? ಸೊ ಇದು ವೃತ್ತದ ವಿಸ್ತೀರ್ಣ. ಸೊ ಇಲ್ಲಿ ಎರಡು ಸರ್ವಸಮ ವೃತ್ತಗಳು ಅಂದ್ರೆ ಏನಾಯ್ತು ಹೇಳಿ? ಪೈ ಆರ್ ಸ್ಕ್ವೇರ್ ಅಧಿಕ್ ಪೈ ಆರ್ ಸ್ಕ್ವೇರ್ ಎಷ್ಟಾಗತ್ತೆ? 2 ಗುಣಿಸು ಪೈ ಆರ್ ಸ್ಕ್ವೇರ್ ಆಗತ್ತೆ. ಸೊ ಇದೇನಾಯ್ತು? ಎರಡು ಸರ್ವಸಮ ವೃತ್ತಗಳ ಒಟ್ಟು ವಿಸ್ತೀರ್ಣ ಆಗತ್ತೆ. ಹಾಗಾದ್ರೆ ಇಲ್ಲಿ ಎ ಏನಾಗತ್ತೆ? ಇಲ್ಲಿ ಸರಿಯಾದ ಉತ್ತರ 2 ಪೈ ಆರ್ ಸ್ಕ್ವೇರ್.